ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವದ್ವಿತ್, ನನ್ನ ಜೊತೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರಂಜಿತ್. ವೆರಿ ಗುಡ್ ಮಾರ್ನಿಂಗ್ ದಿವಿತ್. ಎಸ್, ಸಾಕಷ್ಟು ಮುಂಜಾನೆ ಮುನ್ನೋಟದಲ್ಲಿ ಹೊಸ ಹೊಸ ಸುದ್ದಿಗಳನ್ನ ಜನರಿಗೆ, ಜನರ ಪರವಾದಂಥ ಸುದ್ದಿಗಳನ್ನ ನಿಮ್ಮ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಮಾಡ್ಕೊಂಡು ಬರ್ತಾ ಇದೆ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ, ಬಹಳ ಇಂಪಾರ್ಟೆಂಟ್, ಮತ್ತೆ ಜನರೆಲ್ಲರೂ ಕೂಡ ಜನರಿಗೆ ಮುನ್ನೆಚ್ಚರಿಕೆ ನೀಡುವಂಥ ವಿಚಾರ ಇದು. ಮುಂಜಾಗ್ರತಾ ಕ್ರಮವಾಗಿ ನೀವು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಯಾರಿಯಾಗಿರಬೇಕು ಅನ್ನೋ ಲೆಕ್ಕಾಚಾರದ ಮೇಲೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ರಿಪಬ್ಲಿಕ್ ಕನ್ನಡ ಇವತ್ತು ಹೊಸ ಸುದ್ದಿಯನ್ನ ಮುಂಜಾನೆ ಮುನ್ನೋಟದಲ್ಲಿ ತಗೊಂಡು ಬರ್ತಾ ಇದೆ. ಅದುವೇ ಭೀಕರ ಬರಗಾಲ. ಖಂಡಿತ ದಿವಿತ್. ನೋಡಿ, ರಾಜ್ಯದ ಜನ ಹೇಗೆಲ್ಲ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಳೆ, ಮತ್ತೊಂದು ಕಡೆಯಲ್ಲಿ ಬರ, ಮತ್ತೊಂದು ಕಡೆಯಲ್ಲಿ ಬೆಳೆಗಳೆಲ್ಲವೂ ಕೂಡ ರೋಗ ರುಜಿನಗಳಿಂದ ತುತ್ತಾಗಿ ಹಾಳಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಂತರ್ಜಲದ ಮಟ್ಟ ಕುಸಿತಾ ಇದೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಜಲಮೂಲಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಜಲಮೂಲಗಳಲ್ಲಿ ನೀರೇ ಈಗ ಬತ್ತಿ ಹೋಗ್ತಾ ಇದೆ. ಹೀಗೆಲ್ಲ ಇರುವಾಗ ಈ ಬಾರಿ ರೈತರು ಇನ್ನಷ್ಟು ಹೈರಾಣಾಗಬೇಕು ಅಥವಾ ಇನ್ನಷ್ಟು ರೈತರು ಕಂಗಾಲಾಗಬೇಕು ಅಂತ ವಿಚಾರ ಇವತ್ತು ನಮಗೆಲ್ಲರಿಗೂ ಕೂಡ ಆತಂಕ ಉಂಟು ಮಾಡಿದೆ. ಏನು ಕೇಳಿದ್ರೆ, ಈ ಬಾರಿ ಭೀಕರವಾದಂತ ಬರಗಾಲಕ್ಕೆ ಕರುನಾಡು ತುತ್ತಾಗುತ್ತೆ ಅನ್ನುವಂಥ ವಿಚಾರ ದಿವಿತ್. ಯಾಕೆ ಕೇಳಿದ್ರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನಿನೋ ಪರಿಣಾಮದಿಂದಾಗಿ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಅನ್ನುವಂಥ ಆತಂಕಕಾರಿ ವಿಚಾರವನ್ನ ಹವಾಮಾನ ಇಲಾಖೆ ಈಗ ಮುನ್ಸೂಚನೆ ನೀಡಿದೆ. ನಾವು ಈಗ ಎಚ್ಚೆತ್ತುಕೊಳ್ಳೋದಲ್ಲ. ನಮ್ದು ಹೇಗೆ ಕೇಳಿದ್ರೆ ದಿವಿತ್, ನಮ್ಮ ಸರ್ಕಾರ ಅಥವಾ ನಮ್ಮ ವ್ಯವಸ್ಥೆ ಹೇಗೆ ಕೇಳಿದ್ರೆ, ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ವಿಚಾರ, ಅಥವಾ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಹಾಗೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ನೋಡಿದೀವಿ ನಮ್ಮ ತುಂಗಭದ್ರಾ ಅಣೆಕಟ್ಟನ್ನೇ ನಾವು ತಗೊಳ್ಳುವ. ಸುಮಾರು ಅಲ್ಲಿ ಎಷ್ಟು ಕೆಪಾಸಿಟಿ ನೀರಿನ ಪ್ರಮಾಣ ಇತ್ತು ಅಂತ ಕೇಳಿದ್ರೆ, ಸುಮಾರು 140ವರೆಗೂ ಕೂಡ 140 TMC ವರೆಗೂ ಕೂಡ ನೀರನ್ನು ಸ್ಟೋರೇಜ್ ಮಾಡ್ಬೋದಾಗಿತ್ತು. 25 ವರ್ಷಗಳಿಂದ ತುಂಬಿರುವಂಥ ಹೂಳು ಇವತ್ತು 33 TMC ನೀರನ್ನು ಇವತ್ತು ಹಿಡಿದಿಡುವಂಥ ಕೆಪಾಸಿಟಿಯನ್ನು ಕಮ್ಮಿ ಮಾಡಿದೆ. 105 TMC ಮಾತ್ರ ಈಗ ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇದೆ. ನಾವು ಒಂದು ವೇಳೆ ಆರಂಭದಲ್ಲೇ ಎಚ್ಚೆತ್ತುಕೊಂಡಿದ್ದಿದ್ರೆ ಆ 33 TMC ನೀರನ್ನು ನಾವು ಇವತ್ತು ಬಳಸ್ಬೋದಾಗಿತ್ತು. ಜಲಮೂಲಗಳು ಬತ್ತಿ ಹೋಗ್ತಾ ಇದ್ದಾವೆ. ನಾವೇ ಮಾಡಿರುವಂಥ ತಪ್ಪಿಗೆ ನೀವೇ ನೋಡಿದ್ರಿ, ನಾವು ಕೊಪ್ಪಳ ಮತ್ತೊಂದು ಕಡೆಗಳಲ್ಲಿ ಜಲಮೂಲಗಳು ಹೇಗೆ ಬತ್ತಿ ಹೋಗ್ತಾ ಇದ್ದಾವೆ, ನಾವು ಹೇಗೆ ಪ್ರಕೃತಿಯ ಜೊತೆಗೆ ನಾವು ಆಟ ಆಡ್ತಿದ್ದೀವಿ ಅನ್ನೋದನ್ನು ನಾವೇ ತೋರಿಸಿದ್ವಿ. ಅದಕ್ಕೇನಾದ್ರೂ ಕಡಿವಾಣ ಹಾಕಿದ್ದಿದ್ರೆ ಅಂತರ್ಜಲದ ಮಟ್ಟವೂ ಕೂಡ ವೃದ್ಧಿ ಆಗ್ತಾ ಇತ್ತು. ರಂಜಿತ್, ಯಾಕೆ ರಂಜಿತ್ ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ, ವೀಕ್ಷಕರೇ, ಇನ್ನೂ ಬೇಸಿಗೆಗಾಲ ಇದೆ, ಆಗಲೇ ಇವರು ಬರಗಾಲ ಅಂತ ಮಾತಾಡ್ತಿದಾರಲ್ಲ. ಮಳೆಗಾಲದ ಸಂದರ್ಭಕ್ಕೆ ಮಳೆ ಬರುತ್ತಾ ಬರಲ್ವಾ ಅಂತ ಆಲೋಚನೆ ನಿಮಗಿದ್ರೆ ಇವಾಗ ನೇರವಾಗಿ ಹೇಳ್ಬಿಡ್ತೀನಿ. ಕೇಂದ್ರ ಹವಾಮಾನ ಇಲಾಖೆಯಿಂದ ಒಂದು ವರದಿ ಬಂದಿದೆಯಂತೆ. ಆ ವರದಿ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಈ ಬಾರಿ ಅಂದ್ರೆ ದೇಶದಾದ್ಯಂತ ಬರಗಾಲ ಆಗುವ ಮುನ್ಸೂಚನೆ. ಅಂದುಕೊಂಡಂತ ಸಮಯಕ್ಕೆ ಮಳೆ ಬರಲ್ಲ. ಸೊ ಆಗ ಏನಾಗುತ್ತೆ, ಬರಗಾಲ ಆಗುತ್ತೆ. ಇದರಿಂದ ಏನಾಗುತ್ತೆ, ಕುಡಿಯುವ ನೀರಿನ ಅಭಾವ, ಕೃಷಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಭಾವ, ಕೃಷಿ ಅಂದ್ರೆ ರೈತರಿಗೆ ದೊಡ್ಡ ಮಟ್ಟದ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಅರ್ಥಾತ್ ಈ ವರ್ಷ ನಾವು ಕಾವೇರಿ ನೀರಿನ ವಿಚಾರದಲ್ಲಿ ಫೇಸ್ ಮಾಡುವ ಪರಿಸ್ಥಿತಿ ಬರಬಹುದು ಅಲ್ಲ, ಆಲ್ಮೋಸ್ಟ್ ಬಂದಂಗೆ. ಹಂಗಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆಯಂತೆ ರಂಜಿತ್, ಎಲ್ಲಾ DC-ಗಳನ್ನ ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿದೆಯಂತೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗಿದೆಯಂತೆ. ಆ ಮೀಟಿಂಗ್ ನಲ್ಲಿ ಎಲ್ಲಾ DC-ಗಳಿಗೆ ಹೇಳಿದ್ರಂತೆ, ಒಂದು ವೇಳೆ ಈ ಸಲ ಕುಡಿಯುವ ನೀರಿನ ಅಭಾವ ಆದ್ರೆ ಆ ಜಿಲ್ಲೆಯಲ್ಲಿ ನೀವೇ ನೇರವಾದ ಹೊಣೆ ಅಂತ ಹೇಳಿದಾರಂತೆ. ಈಗ ನೋಡಿ, ಸಹಜವಾಗಿ ನಿಮ್ಮ ಮಾತಿಗೆ ಅಡ್ಡ ಬಂದಿದ್ದೀವಿ. ಸಹಜವಾಗಿ ಒಂದು ವರ್ಷ ಮಳೆ ಬರಲಿಲ್ಲ ಅಥವಾ ಬರಗಾಲ ಬಂತು ಅಂತ ಹೇಳಿದ್ರೆ ಏನೇನು ಸಮಸ್ಯೆ ಎದುರಾಗತ್ತೆ ಹೇಳಿ. ಒಂದು, ಇಳುವರಿ ಕಮ್ಮಿ ಆಗುತ್ತೆ, ಅಂತರ್ಜಲದ ಮಟ್ಟ ಕಮ್ಮಿ ಆಗುತ್ತೆ, ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತೆ, ಬೆಳೆ ಇಳುವರಿ ಹಾಗೆ ಫಲ ಕೊಡದೆ ಹಾಹಾಕಾರ ಶುರುವಾಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಎರಡ ಎಲ್ಲವೂ ಕೂಡ ಇದೊಂದು ರೀತಿಯಲ್ಲಿ ಜಾಯಿಂಟ್ ಚೈನ್ ಇದ್ದ ಹಾಗೆ. ಎಂತ ವಿಪರ್ಯಾಸ ಅಂದ್ರೆ ರಂಜಿತ್, ಇವರು ತುಂಬಾ ಬೆಳೆಯನ್ನ ಬೆಳೆದಾಗ ಬೆಲೆ ಏರಿಕೆ ಆಗಲ್ಲ, ಯಾವಾಗ ಇಳುವರಿನೇ ಇರಲ್ಲ ಆಗ ಬೆಲೆ ಏರಿಕೆ ಆಗಿರುತ್ತೆ. ಅದು ಕಾರಣ ಏನು ಕೇಳಿದ್ರೆ, ನೋಡಿ, ಇದು ನೀವು ಮಾಡ್ಕೊಂಡಂತ ತಪ್ಪು. ಅದ್ರ ಜೊತೆಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನಿನೋ ಪರಿಣಾಮದಿಂದಾಗಿ ಸಮುದ್ರದ ನೀರು ಭಾರೀ ಪ್ರಮಾಣದಲ್ಲಿ ಬಿಸಿಯಾಗುವಂತಹ ಪ್ರಕ್ರಿಯೆ ನಡೆಯುತ್ತಂತೆ. ಸಮುದ್ರದಿಂದ ಬೀಸುವ ಬಿಸಿಗಾಳಿ ಮುಂಗಾರು ಮಾರುತಕ್ಕೆ ಅಡ್ಡಿಪಡಿಸುತ್ತಂತೆ. ಇದರಿಂದ ಈ ಬಾರಿ ಮುಂಗಾರು ಮಳೆಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಅನ್ನೋದನ್ನ
ಕೇಂದ್ರ ಹವಾಮಾನ ಇಲಾಖೆಯೇ ಸೂಕ್ಷ್ಮತೆಯನ್ನ ತಿಳಿಸಿದೆ. ಎಸ್, ಏನಾಗುತ್ತೋ ಏನೇನ್ ನರಕ ನೋಡ್ಬೇಕೋ ಈ ಬಾರಿ ಹಾಗಾದ್ರೆ ಆ ದೇವರಿಗೆ ಗೊತ್ತು. ಯಾವ ರೀತಿ ಬರಗಾಲ ಬಂದ್ರೆ ರಾಜ್ಯ ನಿಭಾಯಿಸುತ್ತೆ, ಜನರ ಜವಾಬ್ದಾರಿ ಏನು, ರಿಪಬ್ಲಿಕ್ ಕನ್ನಡ ಮಾಡ್ಕೊಂಡ್ ಬಂದಿರುವಂತ ಒಂದು ವಿಶೇಷ ಅಭಿಯಾನ ಹೇಗಿದೆ, ಈ ಸ್ಟೋರಿ ನೋಡಿ. ವೀಕ್ಷಕರೇ ನಮಸ್ಕಾರ. ಬರ್ತಿದೆ ಬರಗಾಲ ವಿಶೇಷ ಅಭಿಯಾನಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮುಂದಿನ ದಿನಮಾನಗಳಲ್ಲಿ ವಾಡಿಕೆಗಿಂತ ಈ ಸಾರಿ ಕಡಿಮೆ ಮಳೆ ಆಗುತ್ತೆ. ಮಳೆ ಕಡಿಮೆ ಆದ್ರೆ ಕುಡಿಯೋ ನೀರಿನ ಅಭಾವ ಆಗುತ್ತೆ, ಕೃಷಿ ಚಟುವಟಿಕೆಗೆ ತೊಂದರೆ ಆಗುತ್ತೆ. ನೂರಾರು ಸಮಸ್ಯೆಗಳು. ಕೆರೆಗಳನ್ನ ಹೂಳೆತ್ತುವುದಕ್ಕೆ ಸರ್ಕಾರ ಬಜೆಟ್ ನಲ್ಲಿ ಕೋಟಿ ರೂಪಾಯಿ ದುಡ್ಡನ್ನ ಎತ್ತಿಡುತ್ತೆ. ಹಲವು ಕಡೆ ಕಾವೇರಿ ನೀರಿನ ಕನೆಕ್ಷನ್ ಇಲ್ಲ. ಅಲ್ಲಿ ವೇಸ್ಟ್ ನೀರು ಹಿಡ್ಕೊಳಕ್ ಹೋದ್ರೇನು ಗಲಾಟೆಗಳೇ. ನೀರಿನ ವ್ಯವಸ್ಥೆ ಮಾತ್ರ ಇಲ್ಲ, ಅನಾನುಕೂಲ ಆಗ್ಬಿಡುತ್ತೆ. ಈ ಕೆರೆಯ ಪರಿಸ್ಥಿತಿ ನೋಡಿ. ಇಲ್ಲಿ ಎಲ್ಲಾದ್ರೂ ನೀರು ಕಾಣಿಸ್ತಾ ಇದೆ ನಿಮ್ಗೆ? ಈ ರೀತಿ ಹೊಲಸು ಕಾಣಿಸ್ತಾ ಇದೆ. ಮಳೆಯ ಕೊರತೆಯಾಗಿ ನೀರಿನ ಸಮಸ್ಯೆ ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಏನ್ ಮಾಡ್ಕೊಳ್ತಾರೆ ಅನ್ನುವಂಥದ್ದೇ ಸಮಸ್ಯೆ. ಹೌದು, ಬರಗಾಲ, ಮಳೆಯ ಕೊರತೆ, ಕುಡಿಯುವ ನೀರಿನ ಅಭಾವ ಅಂತ ಕೇಳಿದ್ರೇನೆ ಭಯ ಆಗುತ್ತೆ. ಕೇಂದ್ರ ಹವಾಮಾನ ಇಲಾಖೆ ಪ್ರಕಾರ ಈ ಸಾರಿ ತಾಪಮಾನ ಹೆಚ್ಚಾಗಿ ಮಳೆಯ ಕೊರತೆ ಆಗಲಿದೆ. ಪರಿಣಾಮ ಕುಡಿಯುವ ನೀರಿನ ಸಮಸ್ಯೆ ಆಗಲಿದೆ. ಕೃಷಿ ಕ್ಷೇತ್ರ ಏರುಪೇರಾಗಲಿದೆ. ಈ ಹಿನ್ನೆಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ, ಬರಗಾಲ ಬಂದ್ರೆ ಏನೆಲ್ಲ ಸಮಸ್ಯೆ ಆಗಲಿದೆ, ಬರ ಪರಿಸ್ಥಿತಿ ನಿರ್ವಹಣೆ ಹೇಗೆ ಅನ್ನೋ ಬಗ್ಗೆ ಬರ್ತಿದೆ ಬರಗಾಲ ಅನ್ನೋ ವಿಶೇಷ ಅಭಿಯಾನವನ್ನ ನಡೆಸ್ತಾ ಇದೆ. ಸುಡು ಸುಡು ಬಿಸಿಲು, ಜನರಿಗೆ ಇನ್ನಷ್ಟು ದಿಗಿಲು. ಬತ್ತುತ್ತಿವೆ ಕೆರೆ ತೊರೆ, ಬಳಲಿದ ರಾಜ್ಯದ ಜನತೆ. ಬೆಂಗಳೂರಿನ ಹಲವು ಕಡೆ ಕಾವೇರಿ ನೀರಿನ ಸಂಪರ್ಕ ಇಲ್ವೇ ಇಲ್ಲ. ವರ್ತೂರು, ವೈಟ್ ಫೀಲ್ಡ್ ಸೇರಿದಂತೆ ಹಲವು ಕಡೆ ಪರಿಸ್ಥಿತಿ ದೇವರಿಗೆ ಪ್ರೀತಿ. ವರ್ತೂರಿನ ಹಾಲುಬಾವಿ ರಸ್ತೆ ಜನ ಪ್ರತಿನಿತ್ಯ ಕುಡಿಯೋ ನೀರಿಗೆ ಪರದಾಡ್ತಾ ಇದ್ದಾರೆ. ಟ್ಯಾಂಕರ್ ನೀರೇ ಇವರಿಗೆಲ್ಲ ಗತಿ. ಈಗಲೇ ಹೀಗಾದ್ರೆ ಮುಂದೆ ಮಳೆಯ ಕೊರತೆಯಾಗಿ ಬರಗಾಲ ಬಂದ್ರೆ ಇವ್ರ ಕತೆ ಏನು? ವರ್ತೂರು ಜನ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಮುಂದೆ ತಮ್ಮ ನೋವನ್ನ ಹೇಳಿಕೊಳ್ಳುತ್ತಾ ಕಣ್ಣೀರೇ ಹಾಕಿದ್ರು. ಒಂದ್ ಲೋಡ್ ಟ್ಯಾಂಕರ್ 700 ರೂಪಾಯಿ. ಕಾಲ್ ಮಾಡಿ ನಾವು ಸಾಕಾಗ್ಬಿಡ್ತೀವಿ, ನೀರೇ ಬರಲ್ಲ. ನೀರು ಬಂದ್ರೆ ಇಲ್ಲಿಂದ ಬಾವಿದು ಅದು ನೀರು ತಗೊಂಡ್ ಬಂದಾಗ್ತಾರೆ. ನೀರು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬಡವರಿಗೆ. ನಮ್ಗೆ ಸ್ವಲ್ಪ ನೀರ್ದು ಕಾವೇರಿ ನೀರು ಬರೋಗೆ ಸ್ವಲ್ಪ ಸಹಾಯ ಮಾಡಬೇಕು ಗೌರ್ಮೆಂಟ್ ಅವರು. ತುಂಬಾ ಕಷ್ಟ ಆಯ್ತು. ನಮ್ಗೆ ತಂದೆ ಇಲ್ಲ, ಗಂಡಸರಿಲ್ಲ ಮನೆಯಲ್ಲಿ, ಎಲ್ಲ ನಾವೇ ನೋಡ್ಬೇಕು. ಕೆಲಸ ಇಲ್ಲ, ಬಾಡಿಗೆ ಮನೇಲಿ ಇದೀವಿ. ಹೆಲ್ಪ್ ಮಾಡಬೇಕು ಸರ್ಕಾರ. ಕುಡಿಯೋ ನೀರಿಗೂ ಕಣ್ಣೀರು ಹಾಕುವ ಪರಿಸ್ಥಿತಿ ಇವರದ್ದು. ಇನ್ನು ಬೆಂಗಳೂರಿನ ಪ್ರಕಾಶ್ ಲೇಔಟ್ ಜನರಂತೂ ಸರ್ಕಾರದ ವಿರುದ್ಧ ಖಾಲಿ ಬಿಂದಿಗೆ, ಬಕೆಟ್ ಅನ್ನ ಹಿಡ್ಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ವೋಟ್ ಕೇಳೋದಕ್ಕೆ ಮಾತ್ರ ಬರ್ತೀರಿ, ಗೆದ್ದ ಮೇಲೆ ನಮ್ಮನ್ನ ತಿರುಗಿಯೂ ನೋಡಲ್ಲ. ಹೀಗಾದ್ರೆ ಹೇಗೆ ಅಂತ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿದ್ರು. ಮನೆಗಳ ಹತ್ರ ಓಟ್ ಹಾಕ್ರ ಬಂದ್ರೆ ನಾವು ಸುಮ್ಮನೆ ಇರಲ್ಲ. ಅವ್ರನ್ನ ಬೇಕಾದಷ್ಟು ಮಾತಾಡ್ ಕಳಿಸ್ತೀವಿ. ದಯವಿಟ್ಟು ನಮ್ ಕುಡಿಯೋ ನೀರು ಕೊಡ್ಸಲಿ, ಒಳ್ಳೆ ನೀರು ಬರಲಿ ಸಾಕು. ಯಾರಕ್ಕಾದ್ರೆ ಓಟ್ ಹಾಕ್ತಿವಿ ಅವ್ರು ಮಾಡ್ಬೇಕು, ಮಾಡಿ ನಮ್ಗೆ ತೋರ್ಸ್ಬೇಕು ಅಂತ ಅವ್ರಿಗೆ ಓಟ್ ಹಾಕ್ತಿವಿ, ಇಲ್ಲ ಓಟ್ ಹಾಕಲ್ಲ. ಮಳೆ ಕೊರತೆಯಿಂದಾಗಿ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಅಭಾವ ತಲೆದೋರಲಿದೆ. ಕೃಷಿ ಕ್ಷೇತ್ರದಲ್ಲಿ ಏರುಪೇರು ನಿಶ್ಚಿತ. ಕಲಬುರಗಿ, ಬೆಳಗಾವಿ, ಮಂಡ್ಯ ಸೇರಿದಂತೆ ರಾಜ್ಯದ ಪ್ರತಿ ಜಿಲ್ಲೆಗಳ ಪರಿಸ್ಥಿತಿ ಬಗ್ಗೆ ನಮ್ಮ ಜಿಲ್ಲಾ ವರದಿಗಾರರು ಬೆಳಕು ಚೆಲ್ಲಿದ್ದಾರೆ. 3.73 ಅಷ್ಟು ಏನು ಸ್ಟೋರೇಜ್ ನೀರು ಈ ಒಂದು ಬೆಣ್ಣೆತೊರೆ ಜಲಾಶಯದಲ್ಲಿ ಇರುವಂಥದ್ದು. ಸದ್ಯದ ಮಟ್ಟಿಗೆ ಅದು ಇನ್ನೂ ಬೇಸಿಗೆಯ ಮಧ್ಯಭಾಗದಲ್ಲಿ ನಾವು ಇರುವಂಥದ್ದು. ಹಾಗಾಗಿ ಬೇಸಿಗೆ ಮುಗಿಯುವಷ್ಟರಲ್ಲಿ ಬಹುತೇಕ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ನೀರಿನ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಭೀಮಾ ನದಿಯಿಂದಲೂ ಕೂಡ ಏನು ನೀರು ಕಲಬುರಗಿ ನಗರಕ್ಕೆ ಸಪ್ಲೈ ಆಗುತ್ತೆ. ಅಲ್ಲೂ ಕೂಡ ಏನು ಸಾಕಷ್ಟು ನೀರು ಈಗಾಗಲೇ ಏನು ಕಡಿಮೆ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಕಸ್ಕೋಪ್ ಜಲಾಶಯ ಇಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನ ಒದಗಿಸುವಂಥ ಪ್ರಮುಖ ಜಲಾಶಯ ಕೂಡ ಆಗಿರುವಂಥದ್ದು. ಸರಾಗವಾಗಿ ಅಂದರೆ 22 ಕಿಲೋಮೀಟರ್ನಲ್ಲಿ ಯಾವುದೇ ಪಂಪಿಂಗ್ ಇಲ್ಲದೆ ನೇರವಾಗಿ ಹರಿದು ಬೆಳಗಾವಿಯನ್ನು ಸೇರುತ್ತೆ. ಆದರೆ ಮೇ ಅಥವಾ ಮೊದಲ ಅಥವಾ 2ನೇ ವಾರದಲ್ಲಿ ಏನು ಮಳೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ಭಾಗದ ಜನ ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು. ಭೀಕರ ಬರಗಾಲ ಎದುರಾದರೆ ಸರ್ಕಾರ ಹೇಗೆ ನಿಭಾಯಿಸಲಿದೆ ಅನ್ನೋದು ಮುಂದಿರುವ ಪ್ರಶ್ನೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ಕೃಷಿ ಸಚಿವ ಚಲುರಾಯಸ್ವಾಮಿ, ಐಟಿಬಿಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಜನರಿಗೆ ತೊಂದರೆ ಆಗದಂತೆ ಸರ್ಕಾರ ಕ್ರಮ ವಹಿಸಲಿದೆ. ಈಗಾಗಲೇ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿದ್ದು ಡಿಸಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದೀವಿ. ನಮ್ಮ ಆಫೀಸರ್ಸ್ ಲೆವೆಲ್ ಅಲ್ಲೂ ಮೀಟಿಂಗ್ ಆಗಿದೆ, ನಮ್ಮ ಲೆವೆಲ್ ಮೀಟಿಂಗ್ ಆಗಿದೆ. ಏನೇ ಸಮಸ್ಯೆ ಬಂದ್ರು ನಾವು ಎದುರಿಸ್ತೀವಿ. ತುಂಬಾ ತೊಂದರೆ ಅಂತಲೂ ಹೇಳಕ್ಕಾಗಲ್ಲ, ತುಂಬಾ ಅನುಕೂಲ ಅಂತಲೂ ಹೇಳಕ್ಕಾಗಲ್ಲ. ಮಳೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಜೊತೆಗೆ ಒಂದಷ್ಟು
ಟೈಮ್ನಲ್ಲಿ ಹೆಚ್ಚು ಬರ್ಬೋದು ಮತ್ತು ಉಳಿದಂಥ ಟೈಮ್ನಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಮಾಹಿತಿ ಇದೆ. ನಮಗೆ ಏಪ್ರಿಲ್ ಮೇ ಜೂನ್ವರೆಗೂ ಮಾಹಿತಿ ಇದೆ. ಅದ್ರ ಪ್ರಕಾರ ನಾವು ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಎಲ್ಲ DC CO ಮೀಟಿಂಗ್ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಆದ್ಯತೆಯನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ನಲ್ಲೂ ಸಹ ಎಲ್ಲೆಲ್ಲಿ ಕುಡಿಯೋ ನೀರು ಡ್ಯಾಮ್ನಿಂದ ಕೊಡ್ತೀವೋ ಕುಡಿಯೋ ನೀರಿಗೆ ಆದ್ಯತೆ ಇಟ್ಕೊಂಡು ಕೃಷಿಗೆ ಕೊಡಬೇಕು ಅನ್ನೋ ಒಂದು ಅದಿದೆ. ನೋಡಿ, ಈ ಸರಿ ಹೀಟ್ ವೇವ್ ಸಾಕಷ್ಟಿದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆಗ್ಲೇ ಒಂದು ಸಭೆಯನ್ನ ಮಾಡಿದ್ದಾರೆ ಎಲ್ಲ DC ಮತ್ತೆ CEOಗಳ ಜೊತೆ. ನಾವು ಏನು ಹೀಟ್ ವೇವ್ ಆಕ್ಷನ್ ಪ್ಲಾನ್ ಕೂಡ ಎಲ್ಲ DC-ಗಳಿಗೆ CEOಗಳಿಗೆ ನಾವು ಕೊಟ್ಟಿದ್ದೀವಿ. ಈ ಹಿಂದೆ ನೋಡ್ಲಾರ್ದಂತ ಬಿಸಿಲು ಈ ಸರಿ ಕರ್ನಾಟಕಕ್ಕೆ ಅನುಭವಿಸ್ಬೇಕಾಗ್ತದೆ. ಕೃಷಿ ಸಚಿವರು ಇರ್ಬೋದು, ತೋಟಗಾರಿಕೆ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಮತ್ತೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಅವರು ಕೂಡ ಎಲ್ಲರೂ ಸೇರಿ ನಾವು ಜಂಟಿಯಾಗಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಮುಂದಿನ 2 ತಿಂಗಳಿಗೆ ಏನೇನು ಮಾಡಬೇಕು ಅಂದ್ಬಿಟ್ಟು ಆಗಲೇ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ. ಒಟ್ಟಾರೆ ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಮುಂಬರುವ ದಿನಗಳಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಅಭಾವ ಆಗದ ಹಾಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಕೃಷಿ ಕ್ಷೇತ್ರವನ್ನೇ ನಂಬಿರುವ ರೈತರಿಗೆ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡ ಅಭಿಯಾನದ ಆಶಯ. ನೋಡಿ ರಂಜಿತ್, ಇದೆಲ್ಲ ನೋಡ್ತಾ ಇರುವಾಗ ಜನರಿಗೆ ಪ್ರಮುಖವಾದ ಒಂದು ವಿಚಾರವನ್ನ ನಾವು ಹೇಳಲೇಬೇಕು. ಏನಿದು ಎಲ್ನಿನೋ ಅಂತ ಒಂದೇ 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಎಲ್ನಿನೋ ಅಂತಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂತ ಒಂದು ಬಹುದೊಡ್ಡದಾದಂತ ತಾಪಮಾನದ ಬದಲಾವಣೆ. ಸೊ ಇದರಿಂದ ಜಗತ್ತಿಗೆ ಪರಿಣಾಮ ಬೀರುತ್ತೆ. ಎಲ್ನಿನೋ ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ನಿಮಗೆ ಪೂರ್ವ ಭಾಗದಲ್ಲಿ ಅಂದ್ರೆ ತಣ್ಣನೆಯ ನೀರಿರುತ್ತೆ, ಪಶ್ಚಿಮ ಭಾಗದಲ್ಲಿ ಬಿಸಿ ನೀರಿರುತ್ತೆ. ಪೂರ್ವ ಭಾಗ ಅಂತಂದ್ರೆ ನಿಮಗೆ ದಕ್ಷಿಣ ಅಮೆರಿಕ, ಪಶ್ಚಿಮ ಭಾಗ ಅಂತಂದ್ರೆ ನಿಮಗೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ. ಯಾವಾಗ ಈ ಎಲ್ನಿನೋ ಅಂತ ಆ ಸಮಯದಲ್ಲಿ ಈ ಬಿಸಿ ನೀರಿದೆಯಲ್ಲ ಪಶ್ಚಿಮ ಭಾಗದಲ್ಲಿರೋದು, ಈ ಬಿಸಿ ನೀರು ಏನ್ ಮಾಡುತ್ತೆ, ಪೂರ್ವ ಭಾಗದ ಕಡೆ ಬೀಸೋದಕ್ಕೆ ಶುರು ಮಾಡಿಬಿಡುತ್ತೆ. ಅಲ್ಲಿರುವಂತ ತಣ್ಣನೆ ನೀರನ್ನ ಬಿಸಿ ಕಡೆಗೆ ಕೊಂಡೋದಾಗ ಜಗತ್ತಿನಲ್ಲಿ ಆಗುವಂತ ಬದಲಾವಣೆಗಳು ಬೇರೆ ಬೇರೆ ರೀತಿ. ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಆಗುವಂತ ಬದಲಾವಣೆ ಏನಪ್ಪಾ ಅಂದ್ರೆ ಬರಗಾಲ ಉಂಟಾಗುತ್ತೆ. ಅದೇ ರೀತಿ ಎಲ್ನಿನೋ ಇದೆಯಲ್ಲ, ಇನ್ನೊಂದಿದೆ ಎಲ್ನಿನ ಅಂತ, ಅದು ಸೇಮ್ ಅದೇ ರೀತಿ ಇರುತ್ತೆ. ಬಿಸಿ ನೀರಿರುತ್ತೆ, ತಣ್ಣೀರಿರುತ್ತೆ. ಆದ್ರೆ ಉಲ್ಟಾ, ಪೂರ್ವದಲ್ಲಿರುವಂತ ತಣ್ಣನೆ ನೀರು ಪಶ್ಚಿಮದ ಕಡೆ ಬೀಸಿದಾಗ ಆಗ ಏನಾಗುತ್ತೆ, ಪ್ರವಾಹ, ಮಳೆಗಾಲ. ಸೊ ಹಂಗಾಗಿ ಇವೆರಡು ಸಮತೋಲನವಾಗಿದ್ರೆ ಕಾಲಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿರುತ್ತೆ. ಎಲ್ನಿನೋ ಜಾಸ್ತಿ ಆದ್ರೆ ಬರಗಾಲ, ಎಲ್ನಿನ ಅಂತಿದೆಯಲ್ಲ ಅದು ಜಾಸ್ತಿ ಆದ್ರೆ ಪ್ರವಾಹ. ಇದಿಷ್ಟೇ ಇದು ಪೆಸಿಫಿಕ್ ಮಹಾಸಾಗರದಲ್ಲಿ. ಅಯ್ಯೋ ಅಲ್ಲಿ ನಡೆದ್ರೆ ನಮಗೆ ಯಾಕಪ್ಪ ಕರ್ಮ ಅಂತಂದ್ರೆ ಅದು ಹಂಗೆ ಪೂರ್ವ ಮತ್ತು ಪಶ್ಚಿಮ ಭಾಗಕ್ಕೆ ಬೀಸುವಂತ ಗಾಳಿ ಇಲ್ಲಿವರೆಗೂ ಕೂಡ ಅದು ಹೊತ್ಕೊಂಡು ಬರೋದ್ರಿಂದ ಈ ರೀತಿಯ ಪರಿಣಾಮ ಸಂಭವಿಸುತ್ತೆ. ಈಗ ಆಗಿರೋದು ಎಲ್ನಿನೋ, ಇದರಿಂದ ಆಗ್ತಾ ಇರೋದು ಬರಗಾಲ. ಸೊ ಬನ್ನಿ, ಜನರ ಅಭಿಪ್ರಾಯ ಬಹಳ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು, ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ ಪ್ರಮುಖವಾಗಿ ಪ್ರತಿದಿನ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಬರಗಾಲ, ಅದನ್ನು ಸರ್ಕಾರ ಹೇಗೆ ನಿಭಾಯಿಸಬಹುದು. ಅಲ್ಲೆಲ್ಲೋ ಎಲ್ಲಿನೋ ಆದರೆ ಇಲ್ಲಿ ಏನು ಮಾಡೋಕ್ಕಾಗುತ್ತೆ, ಅದನ್ನು ಜನರ ಜವಾಬ್ದಾರಿ ಏನು, ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಪ್ ನಂಬರ್ ಇದೆ, ನಿಮ್ಮ 2 ಲೈನಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಯಾವ ರೀತಿ ನಿಭಾಯಿಸುತ್ತೆ ಅಂತ. ಸೊ ವಾಟ್ಸಪ್ ನಂಬರ್ ಇದೆ, ಕಾಲಿಂಗ್ ನಂಬರ್ ಇದೆ, ಆಮೇಲೆ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯ ಲಿಂಕ್ ಕೂಡ ಇದೆ. ಆರಾಮವಾಗಿ ಕುತ್ಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ನಿಮ್ಮೂರಿನಲ್ಲಿ ಬರಗಾಲ ಇದೆಯಾ ಅದನ್ನು ಕೂಡ ನೀವು ಹೇಳ್ಕೊಳ್ಬೋದು. ದಿವಿತ್, ನೋಡಿ, ನಾನು ಆಗ್ಲೇ ಹೇಳಿದಾಗೆ ಬೆಂಕಿ ಬಿದ್ದಾಗ ಬಾವಿ ತೋಡ್ತೀವಿ, ಹಿಂಗಾಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ನಾವು ಮುಂಜಾಗ್ರತೆಯಾಗಿ ನಾವು ನಮ್ಮ ಜಲಮೂಲಗಳನ್ನು ಭದ್ರಪಡಿಸಿಕೊಳ್ಳುವಂಥ ಕೆಲಸ ಆಗಬೇಕಾಗಿತ್ತು. ನಮ್ಮ ಅಣೆಕಟ್ಟೆಗಳನ್ನು ನಾವು ಅವುಗಳನ್ನು ನಿಭಾಯಿಸಬೇಕಾಗಿತ್ತು, ನಿರ್ವಹಣೆ ಮಾಡಬೇಕಾಗಿತ್ತು. ಅಂತರ್ಜಲದ ಮಟ್ಟವನ್ನು ನಾವು ಉಳಿಸ್ಕೊಳ್ಬೇಕಾಗಿತ್ತು. ನಾವು ಕೃಷಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡಿದ್ದಿದ್ರೆ ಬಹುಶಃ ಏನೇ ಬರಗಾಲ ಬಂದರೂ ಕೂಡ ನಿಮೋ ಬಂದರೂ ಕೂಡ ಯಾವುದೇ ತಾಪತ್ರೆ ನಮಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಕಾದದ್ದು ಹಿತಾಸಕ್ತಿ, ರೈತರ ಬಗ್ಗೆ ಇರಬೇಕಾದಂಥ ಕಾಳಜಿ, ಅದಕ್ಕೆ ಬೇಕಾದಂಥ ಸದೃಢವಾದಂಥ ಆಡಳಿತ, ಅದಕ್ಕೆ ಬೇಕಾದಂಥದ್ದು ರೈತರ ಬಗ್ಗೆ ಆಲೋಚನೆ ಇರುವಂಥ ಜನನಾಯಕರು. ಅದು ಇಲ್ಲದೆ ಇದ್ದಾಗ ಇಂಥ ಏರಿಳಿತಗಳಾದಾಗ, ಇಂಥ ಪ್ರಕೃತಿ ವಿಕೋಪಗಳಾದಾಗ ಯಾರು ಸಫರ್ ಆಗ್ತಾರೆ? ರೈತರು ಸಫರ್ ಆಗ್ತಾರೆ. ರೈತರು ಸಫರ್ ಆದಾಗ ಇಡೀ ವಿಶ್ವ, ಇಡೀ ಭಾರತವೂ ಕೂಡ ಇದರಿಂದ ಪರಿತಪಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾದ್ರೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಮೂಲೆಯಲ್ಲೂ ಕೂಡ ಬರಗಾಲ ಬಂತು ಅಂಥೇಳಿ ಆದರೆ ಏನಾಗಬಹುದು? ಜಲಮೂಲಗಳು ಹೇಗಿದ್ದಾವೆ, ಅಂತರ್ಜಲ ಹೇಗಿದೆ? ನಮ್ಮೆಲ್ಲ ಪ್ರತಿನಿಧಿಗಳು ಬರಗಾಲ ಬಂತು ಅಂಥೇಳಿ ಆದರೆ ಆ
ಆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಾಗಬಹುದು ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಪುರದಿಂದಿದ್ದಾರೆ, ಕಲಬುರಗಿಯಿಂದಿದ್ದಾರೆ, ಹಾಗೆ ಬಾಗಲಕೋಟೆಯಿಂದಿದ್ದಾರೆ, ಮಂಡ್ಯದಿಂದಿದ್ದಾರೆ, ಕೋಲಾರ, ಬೆಳಗಾವಿ, ಕಾರವಾರ, ತುಮಕೂರು ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶ್ರೀಪಾದ್ ಪಾಟೀಲ್, ನಮ್ಮ ಆಂಕರ್ ಶ್ರೀಪಾದ್ ಪಾಟೀಲ್, ಬೆಂಗಳೂರಿನ ಪರಿಸ್ಥಿತಿ ಏನು, ಬೆಂಗಳೂರಿನ ಕೆರೆಗಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮೊದಲು ಅದನ್ನು ನೋಡಿಕೊಂಡು ಆನಂತರ ಬೇರೆ ಬೇರೆ ಜಿಲ್ಲೆಗಳ ಸ್ಥಿತಿಗತಿ ಏನು ಅಂತ ಹೇಳಿ ನೋಡೋಣ. ವೀಕ್ಷಕರೇ ನಮಸ್ಕಾರ. ಬರ್ತಿದೆ ಬರಗಾಲ ವಿಶೇಷ ಅಭಿಯಾನಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬರ್ತಿದೆ ಬರಗಾಲ ಈ ಅಭಿಯಾನದ ಶೀರ್ಷಿಕೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಿ. ಮುಂದಿನ ದಿನಮಾನಗಳಲ್ಲಿ ವಾಡಿಕೆಗಿಂತ ಈ ಸಾರಿ ಕಡಿಮೆ ಮಳೆ ಆಗುತ್ತೆ. ಮಳೆ ಕಡಿಮೆ ಆದರೆ ಕುಡಿಯೋ ನೀರಿನ ಅಭಾವ ಆಗುತ್ತೆ, ಕೃಷಿ ಚಟುವಟಿಕೆಗೆ ತೊಂದರೆ ಆಗುತ್ತೆ. 1, 2 ನೂರಾರು ಸಮಸ್ಯೆಗಳು. ಅದರಲ್ಲೂ ಬೆಂಗಳೂರಿನಂಥ ಮಹಾನಗರದಲ್ಲಿ ಕುಡಿಯೋ ನೀರಿನ ಅಭಾವ ಆದರೆ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ? ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಏನಂತಂದರೆ, ಬೆಂಗಳೂರು ಕೆರೆಗಳ ಊರಾಗಿತ್ತು. 900ಕ್ಕಿಂತ ಹೆಚ್ಚು ಕೆರೆಗಳಿದ್ದಂಥ ಊರು ಈ ಬೆಂಗಳೂರು. ಆದರೆ ಇಲ್ಲಿ ಈಗ ಕೆರೆಗಳೇ ಮಾಯ ಆಗಿದೆ. ಕೆರೆಗಳು ಇದ್ರೂ ಕೂಡ, ಬೆರಳಿಗೆಷ್ಟು ಕೆರೆಗಳಿದ್ರೂ ಕೂಡ ಆ ಕೆರೆಗಳ ನಿರ್ವಹಣೆ ಆಗ್ತಾ ಇಲ್ಲ. ಕೆರೆಗಳು ಚೆನ್ನಾಗಿದ್ದರೆ ಅಲ್ಲಿ ನೀರಿನ ಸಂಗ್ರಹ ಆಗುತ್ತೆ. ನೀರಿನ ಸಂಗ್ರಹ ಯಥೇಚ್ಛವಾಗಿದ್ದರೆ ಅಂತರ್ಜಲ ಮಟ್ಟ ಚೆನ್ನಾಗಿರುತ್ತೆ. ಬೋರ್ವೆಲ್ಗಳನ್ನು ಕೊರೆಸ್ಕೋಬಹುದು. ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಕಡಿಮೆ ಆಗ್ಬೋದು. ಈ ರೀತಿ 10 ಹಲವು ವಿಚಾರಗಳಿದೆ. ಆದರೆ ಕೆರೆಗಳ ಪರಿಸ್ಥಿತಿ ಏನಾಗಿದೆ? ಕೆರೆಗಳಲ್ಲಿ ಈಗ ಕೆರೆಗಳು ಮಾಯ ಆಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಾ ಇವೆ. ವೀಕ್ಷಕರ, ನಾನೀಗ ಇರೋದು ವರ್ತೂರು ಕೆರೆ. ವರ್ತೂರು ಕೆರೆಯ ಜಾಗದಲ್ಲೇ ನಿಂತ್ಕೊಂಡು ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಹೂಳೆತ್ತುವಂಥ ಕೆಲಸ ಆಗಬೇಕು. ವರ್ತೂರು ಕೆರೆ ಇದು. ಇಲ್ಲಿ ನಾನು ಈ ಕೆರೆಯಲ್ಲೇ ನಿಂತು ವರದಿಯನ್ನು ಕೊಡ್ತಾ ಇದ್ದೀನಿ. ಈ ಕೆರೆಯ ದೃಶ್ಯಗಳನ್ನು ನನ್ನ ವಿಜಯ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ನೋಡಿ, ಇದು ಕೆರೆ, ವರ್ತೂರು ಕೆರೆ. CM ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಿ ಬರ ನಿರ್ವಹಣೆ ಹೇಗೆ ಮಾಡಬೇಕು, ನೀರಿನ ಅಭಾವ ಆಗದಂತೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಬೆಂಗಳೂರಿನಲ್ಲಿ ಕೆರೆಗಳ ಸಂರಕ್ಷಣೆ ಆಗ್ತಾ ಇಲ್ಲ. ಅಂತರ್ಜಲ ಮಟ್ಟವನ್ನು ಸುಧಾರಿಸಬೇಕು, ಹೆಚ್ಚು ಮಾಡಬೇಕು ಅಂತಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಬರಗಾಲ ಬಂದ ಮೇಲೆ ನಾವು ನೋಡೋಣ ಮಾಡೋಣ ಅಂತಂದರೆ ಸಾಧ್ಯ ಇಲ್ಲ ಸ್ವಾಮಿ. ಈ ರೀತಿ ಕೆರೆಗಳನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಸರ್ಕಾರದ ಕರ್ತವ್ಯ ಆಗಿದೆ. ಜನಪ್ರತಿನಿಧಿಗಳ ಕರ್ತವ್ಯ ಆಗಿದೆ. ಕೆರೆಗಳನ್ನು ಹೂಳೆತ್ತೋದಕ್ಕೆ ಸರ್ಕಾರ ಬಜೆಟ್ನಲ್ಲಿ ಕೋಟಿ ರೂಪಾಯಿ ದುಡ್ಡನ್ನು ಎತ್ತಿಡುತ್ತೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಈ ಕೆರೆಯ ಪರಿಸ್ಥಿತಿ ನೋಡಿ. ಇಲ್ಲಿ ಎಲ್ಲಾದರೂ ನೀರು ಕಾಣಿಸ್ತಾ ಇದೆಯಾ ನಿಮಗೆ? ಈ ರೀತಿ ಹೊಲಸು ಕಾಣಿಸ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಕೆಲವು ಸುತ್ತಮುತ್ತ ಇರುವಂಥ ಏರಿಯಾದವರು ಇಲ್ಲಿ ಯಾವ ರೀತಿ ಕಸ ತಂದು ಬಿಸಾಕ್ ಹೋಗ್ತಿದ್ದಾರೆ. ಇದು ಕೆರೆ. ಇಂಥ ಕೆರೆಯಲ್ಲಿ ನೀರಿನ ಸಂಗ್ರಹ ಆಗಬೇಕಾಗಿತ್ತು. ಆ ನೀರಿನಿಂದ ಹಲವು ರೀತಿಯ ಸದ್ಬಳಕೆ ಆಗಬೇಕಾಗಿತ್ತು. ಆದರೆ ಅದು ಆಗ್ತಾ ಇಲ್ಲ. ಕೆರೆಯ ನೀರು ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ಕಣ್ಣ ಹಾಯಿಸಿದ ಕಡೆ ಎಲ್ಲ ಅಲ್ಲಿ ನೋಡಿ, ಇಲ್ಲಿ ಮುಂದೆ ನೋಡಿ ಬಿಲ್ಡಿಂಗ್ಗಳಿದೆ. ಎಲ್ಲಿ ನೋಡಿದ್ರಲ್ಲಿ ಬರೀ ಬರಡು ಭೂಮಿ ಥರ ಕಾಣಿಸ್ತಾ ಇದೆ. ಇವೆಲ್ಲ ಹೂಳೆತ್ತಬೇಕು. ಇವನ್ನ ಹೂಳೆತ್ತುವಂಥ ಕೆಲಸ ಆಗಬೇಕು. ಅಂದರೆ ನೀರಿನ ಸಂಗ್ರಹ ಚೆನ್ನಾಗಾಗುತ್ತೆ. ಆದರೆ ಇಲ್ಲಿ ಎಲ್ಲ ಕಡೆನೂ ಕೂಡ ನೀವು ನೋಡ್ತಾ ಇದ್ದೀರಿ, ಅಲ್ಪ ಸ್ವಲ್ಪ ಕೆರೆಗಳು ಬೆಂಗಳೂರಿನಲ್ಲಿ ಉಳಿದುಕೊಂಡಿದೆ. ಕೆಲವರು ಜನರೇ ಮುಂದೆ ಬಂದು ಕೆರೆಗಳ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸ್ಯಾಂಕಿ ಕೆರೆ ಆಗಿರ್ಬೋದು, ಇತ್ಯಾದಿ ಕೆರೆಗಳಾಗಿರ್ಬೋದು. ಆದರೆ ನಾನು ವರ್ತೂರು ಕೆರೆಯಲ್ಲಿದ್ದೀನಿ ನೋಡಿ. ಆ ಕಡೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಾಣಿಸ್ತಾ ಇದೆ. ಆ ಕಡೆ ನೀವು ಗಮನಿಸ್ತಾ ಇರ್ಬೋದು. ಆದರೆ ಈ ಕಡೆ ಬಹುತೇಕ ಕೆರೆ ಒಂದು 20% ನೀರಿದೆ ಈ ಕೆರೆಯಲ್ಲಿ. 75% ಈ ಕೆರೆ ಸಂಪೂರ್ಣವಾಗಿ ಹೂಳು ತುಂಬಿಕೊಂಡಿದೆ. ಈ ಹೂಳನ್ನು ತೆಗೆಯುವಂಥ ಕೆಲಸ ಆಗಬೇಕಲ್ಲ. ಇದನ್ನು ಸರ್ಕಾರ ಮಾಡಬೇಕಲ್ವಾ? ಮುಂದೆ ಮಳೆ ಬರಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಬೆಂಗಳೂರಿನಲ್ಲಿ ನೀರಿರಲ್ಲ. ಬೆಂಗಳೂರಿನಲ್ಲಿ ನೀರು ಯಥೇಚ್ಛವಾಗಿ ಸಿಗಬೇಕು ಅಂತಂದರೆ ಇಂಥ ಕೆರೆಗಳ ಸಂರಕ್ಷಣೆ ಆಗಬೇಕು. ಅಂದಾಗ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಜನ ಬೋರ್ವೆಲ್ಗಳನ್ನು ಕೊರೆಸ್ಕೊಂಡ್ರೂ ಕೂಡ ನೀರು ಸಿಗುತ್ತೆ. ಬೆಂಗಳೂರಿನಲ್ಲಿ ಈಗ ಬೋರ್ವೆಲ್ ಕೊರೆದ್ರೆ ವಿಷ. 2,000 ಅಡಿ ಹೊಡೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಈ ರೀತಿ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ಅದಕ್ಕೆ ಉತ್ತರ ನೋಡಿ, ಇದು ವರ್ತೂರು ಕೆರೆ. ಹೀಗೆ 10 ಹಲವು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಮುಖ್ಯಮಂತ್ರಿಗಳು ಮೊನ್ನೆ ಸಭೆಯನ್ನು ಮಾಡಿದ್ದಾರೆ, ಬರ ನಿರ್ವಹಣೆ ಹೇಗೆ ಮಾಡೋದು ಅಂತ ಹೇಳಿ. ಇವನ್ನೆಲ್ಲ ಮಾಡಬೇಕು. ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಇವೆಲ್ಲವನ್ನು ಕೂಡ ಹೂಳೆತ್ತುವಂಥ ಕೆಲಸವನ್ನು ಮಾಡಬೇಕು. ಯಥೇಚ್ಛವಾಗಿ ಇಲ್ಲಿ ನೀರು ನಿಲ್ಲಬೇಕು. ಕೆರೆ ನುಂಗಣ್ಣರಿದ್ದಾರೆ, ಅಂಥವ್ರನ್ನ ನಿಲ್ಲಿಸುವಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ಯಥೇಚ್ಛವಾಗಿ ಬೆಂಗಳೂರಿಗೆ ನೀರು ಸರಬರಾಜಾಗುತ್ತೆ. ನೀರು ಸಮಸ್ಯೆ ಆಗದಂಗೆ ಆಗುತ್ತೆ. ಮುಂದಿನ ಭಾಗಗಳಲ್ಲಿ ನಾನು ಎಲ್ಲೆಲ್ಲಿ ಟ್ಯಾಂಕರ್ ನೀರು ಸಪ್ಲೈ ಆಗುತ್ತೆ, ಎಲ್ಲೆಲ್ಲಿ ಎಷ್ಟು ಜನ ಟ್ಯಾಂಕರ್ ನೀರನ್ನೇ ನಂಬ್ಕೊಂಡಿದ್ದಾರೆ, ಒಂದು ದಿನ ಟ್ಯಾಂಕರ್ ನೀರು ಸಪ್ಲೈ ಬಂದಾಯಿತು ಅಂದರೆ ಮುಂದೆ ಪರಿಸ್ಥಿತಿ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ.
ಎಸ್ ರಂಜಿತ್, ನಿಮ್ಮ ಧ್ವನಿ ಮಾಡುವಂತ ಶ್ರೀಪಾದ್ ಪಾಟೀಲ್ ಅವರು ಒಳಗೂ ಇರ್ತಾರೆ, ಹೊರಗೆ ಗ್ರೌಂಡಲ್ಲೂ ಇರ್ತಾರೆ. ಇನ್ನು ಇವತ್ತು ಇಡೀ ದಿನ ಕಂಪ್ಲೀಟ್ ಕವರೇಜ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಜನರನ್ನ ಹೋಗಿ ಮಾತನಾಡಿಸುವಂಥದ್ದು ಬರೀ ಕೆರೆ ಹತ್ರ ಮಾತ್ರ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೀರಿನ ಅಭಾವ ಎಷ್ಟರ ಮಟ್ಟಿಗಿದೆ, ಟ್ಯಾಂಕರ್ ಹತ್ತಿ ಇಳಿದು ಭಾರಿ ಹರಸಾಹಸ ಮಾಡಿದ್ದಾರೆ. ಅವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಇವತ್ತು ಇಡೀ ದಿನ ಅವ್ರ ಮುಖಾಂತರ ಜೊತೆಗೆ ಇಲ್ಲಿರೋ ಆಂಕರ್ಸ್ಗಳು ಕೂಡ ಕೊಡ್ತಾ ಹೋಗ್ತೀವಿ. ಅಂದ್ರೆ ಅಲ್ಲಿಗೆ ಅರ್ಥ ಆಯ್ತು ರಂಜಿತ್, ನಮ್ಮ ರಿಪಬ್ಲಿಕ್ ಕನ್ನಡದ ಆಂಕರ್ಸ್ಗಳು ಗ್ರೌಂಡ್ ಅಲ್ಲೂ ಇರ್ತಾರೆ, ಒಳಗೂ ಇರ್ತಾರೆ. ಅದೇ ರೀತಿ ರಿಪೋರ್ಟರ್ಸ್ಗಳು ಅಷ್ಟೇ ಒಳಗೂ ಇರ್ತಾರೆ, ಗ್ರೌಂಡ್ ಅಲ್ಲಿ ಇರ್ತಾರೆ, ಮಲ್ಟಿಪಲ್ ವರ್ಕ್ ನ ಮಾಡ್ತಾ ಹೋಗ್ತಾರೆ. ಶ್ರೀಪಾದ್ ಪಾಟೀಲ್, ಹಂಗೆ ನಾನೊಂದು ಹೇಳ್ಬೇಕು ಅನ್ಕೊಂಡೆ, ನೀವು ಮಾತಾಡ್ತಿರುವಾಗ ಏನೇ ವಿಚಾರ ಇದ್ರೂ ಕೂಡ ಪರಿಣಾಮಕಾರಿಯಾಗಿ ಆ ಸುದ್ದಿಯನ್ನ ಮಾಡೋದ್ರ ಜೊತೆಗೆ ಅದನ್ನ ಹೇಗೆ ತೀಕ್ಷ್ಣವಾಗಿ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂತ ಗ್ರೌಂಡ್ ರಿಪೋರ್ಟ್ ಅನ್ನ ಇವತ್ತು ಅವರು ಕೆರೆ ಹತ್ರನೂ ಹೋಗಿದ್ದಾರೆ. ಕೆರೆಯ ನೀರನ್ನ ಇವರು ಸಂಪೂರ್ಣ ಹಾಳು ಮಾಡಿದ್ರಲ್ಲ ಈ ವ್ಯವಸ್ಥೆ ಅಥವಾ ಈ ನಮ್ಮ ಜನ, ಹೀಗೆ ಮಾಡಿರೋದ್ರಿಂದಾಗಿ ಅದನ್ನು ಅವಲಂಬಿಸಿಕೊಂಡು ಬದುಕ್ತಾ ಇರುವಂಥ ಜನರ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಶ್ರೀಪಾದ್ ಪಾಟೀಲ್ ಬಹಳ ತೀಕ್ಷ್ಣವಾಗಿ ಎಲ್ಲರಿಗೂ ಕೂಡ ಅರಿವಾಗುವ ರೀತಿಯಲ್ಲಿ ತೆರೆದಿಟ್ಟಿದ್ದಾರೆ. ನಾವು ಅದನ್ನು ಮುಂದಿನ ಬುಲೆಟಿನ್ಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡೋಣ. ಬರಗಾಲ ಇದೆಯಲ್ಲ ದಿವಿತ್, ಯಾರೂ ಕೂಡ ಈ ಬರಗಾಲಕ್ಕೆ ತುತ್ತಾಗಬಾರ್ದಪ್ಪ, ಶತ್ರುಗೂ ಕೂಡ ಬರಗಾಲ ಬರಬಾರ್ದು. ಬರಗಾಲ ಬಂತು ಆಮೇಲೆ ನಮ್ ಜನ ಮಾತಾಡೋದು ನೋಡಿದಿರಾ, ಜಾಸ್ತಿ ಮಳೆ ಬಂತು ಅಂದ್ರೆ ಅಯ್ಯೋ ಈ ಮಳೆ ಏನಪ್ಪ ಹಿಂಗ್ ಬಂದ್ಬಿಡ್ತು ಹಂಗೂ ಬೈಕತ್ತಾರೆ. ಆಮೇಲೆ ಬರಗಾಲ ಬಂತು ಅಂದ್ರೆ ಈ ಮಳೆಗೇನಪ್ಪ ಆಗಿದೆ ಬರ್ತಾ ಇಲ್ಲ, ಬರೀ ಬರಗಾಲ ಅಂತಾನು ಬೈಕತ್ತಾರೆ. ಕರೆಂಟ್ ಇದ್ರೆ ಫುಲ್ ಕರೆಂಟ್ ಇದೆಯಲ್ಲ ಅಂತಾರೆ, ಕರೆಂಟ್ ಇಲ್ಲ ಅಂದ್ರೆ ಕೇಬಿಗ್ ಬೈಕತ್ತಾರೆ. ಹಂಗೆ ಬಟ್ ಯಾವುದೇ ಆದ್ರೂ ಅದು ಸಮತೋಲನವಾಗಿದ್ರಷ್ಟೇ ಅದು ಚಂದ. ಒಂದು ರಾಜ್ಯದ ಸುಸ್ಥಿರವಾದಂತ ಅಭಿವೃದ್ಧಿಗೆ ಖಂಡಿತವಾಗ್ಲು ಇವೆರಡೂ ಕೂಡ ಬ್ಯಾಲೆನ್ಸ್ ಆಗಿರ್ಬೇಕು. ಬರವೇ ಇದ್ದು ಮಳೆಯೇ ಬರದಿದ್ರೆ ಏನ್ ರಾಜ್ಯ ಶ್ರೇಯೋಭಿವೃದ್ಧಿ ಆಗತ್ತೆ ಅಲ್ವಾ? ಪೂರ್ತಿ ಮಳೆಯೇ ಬಂದ್ರೆ ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಗೊತ್ತಿಲ್ಲ. ಬಹುಶಃ ಇಂಥದ್ದೊಂದು ಆತಂಕ ಈ ಬಾರಿ ನಮ್ಮ ನಡುವೆ ಇದೆ. ಇದು ಏನಾಗುತ್ತೋ. ಆಮೇಲೆ ಈ ವರ್ಷ ನಾವು 2000 ರಿಪಬ್ಲಿಕ್ ಕನ್ನಡ ಆರಂಭದಲ್ಲಿ ನಾವೇನ್ ಕವರೇಜ್ ಮಾಡೋದ್ವಲ್ಲ ಕಾವೇರಿ ಹೋರಾಟ, ಬಹುಶಃ ಈ ಬರಗಾಲವನ್ನ ನೋಡ್ತಾ ಇದ್ರೆ ಮತ್ತೆ ಅದಕ್ಕೆಲ್ಲ ನೀವು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ನೀರಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಮಾಧ್ಯಮದವರಾಗಿ ನಾವು ಕೂಡ ಅದನ್ನ ಜನರಿಗೆ ತೋರಿಸುವಂತ ಕವರೇಜ್ ಮಾಡುವಂತ ಒಂದು ಕ್ಷಣ ಒಂದು ಎಚ್ಚರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು. ಹಿಂಗಾಗತ್ತೆ ಈ ಬಾರಿ ಪರಿಸ್ಥಿತಿ ಹೀಗಿದೆ. ಅವರೇ ಹೇಳಿರೋದು, ನೀವೇ ಹೇಳಿರೋದು, ಹವಾಮಾನ ಇಲಾಖೆ ಹೇಳಿರುವಂತ ಮಾತಿದು. ಎಚ್ಚರಿಸ್ತಾ ಇದೀವಿ, ಎಚ್ಚರಿಸುವ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಇವ್ರೇನ್ ಮಾಡ್ಬೇಕು? ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ಜಲಮೂಲಗಳನ್ನ ರಕ್ಷಣೆ ಮಾಡೋ ಕೆಲಸ ಆಗಬೇಕು, ಅಥವಾ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ವಿಚಾರ. ಈಗ ಒಂದು ಬ್ರೇಕ್ ತಗೊಳ್ಳುವ ದಿವಿತ್. ಎಸ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇದೆಲ್ಲ ಬರದ ಬಗ್ಗೆ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅವರು ನೀರಾವರಿ ಸಚಿವರು ಕೂಡ ಹೌದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತೀವಿ. ಇಂಥ ಬರಗಾಲ ಅಥವಾ ಇಂಥ ಒಂದು ಪ್ರಕೃತಿ ವಿಕೋಪ ಉಂಟಾಗುತ್ತೆ ಅನ್ನೋ ಸಮಯದಲ್ಲಿ ನಾವು ದೂರಾಲೋಚನೆಯನ್ನ ಇಟ್ಟು ಕೆಲಸ ಮಾಡಬೇಕಾಗುತ್ತೆ ದಿವಿತ್. ನಮ್ಮ ನೀರಾವರಿ ಮಂತ್ರಿಗಳು, ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಬಗ್ಗೆ ಒಂದು ಆಲೋಚನೆ ಮಾಡಬೇಕಲ್ಲ. ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೀನಿ, ನಾನು ಯಾವಾಗ ಇನ್ನೊಂದಾಗ್ತೀನಿ, ಅಧಿಕಾರ ಮತ್ತೊಂದು ಮಗದೊಂದು ಖಂಡಿತ ಬೇಕೇ ಬೇಕು. ಅದ್ರ ಜೊತೆಗೆ ರಾಜ್ಯದ ಹಿತ ಕಾಪಾಡೋದಕ್ಕೆ, ರೈತರ ಹಿತ ಕಾಪಾಡೋದಕ್ಕೆ ಮುಖ್ಯಮಂತ್ರಿಗಳು ಹಾಗಾದ್ರೆ ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ಕೇಳಬೇಕಲ್ಲ. ನಾವು ಅವರನ್ನು ಮಾತಾಡಿಸಿದ್ದೀವಿ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಸ್ ಲೆವೆಲ್ ಮೀಟಿಂಗ್ ಆಗಿದೆ, ನಮ್ಮ ಲೆವೆಲ್ ಮೀಟಿಂಗ್ ಆಗಿದೆ. ಏನೇ ಸಮಸ್ಯೆ ಬಂದ್ರು ನಾವು ಎದುರಿಸ್ತೀವಿ. ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಸ್ ಲೆವೆಲ್ ಮೀಟಿಂಗ್ ಆಗಿದೆ, ನಮ್ಮ ಲೆವೆಲ್ ಮೀಟಿಂಗ್ ಆಗಿದೆ. ಏನೇ ಸಮಸ್ಯೆ ಬಂದ್ರು ನಾವು ಎದುರಿಸ್ತೀವಿ. ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಸ್ ಲೆವೆಲ್ ಮೀಟಿಂಗ್ ಆಗಿದೆ, ನಮ್ಮ ಲೆವೆಲ್ ಮೀಟಿಂಗ್ ಆಗಿದೆ. ಏನೇ ನೋಡಿ ರಂಜಿತ್, DK ಶಿವಕುಮಾರ್ ಅವರು ಮಾತಾಡೋದನ್ನ ನೀವು ಕೇಳ್ತಾ ಇದ್ರಿ. ಸೊ ಹೇಳ್ತಾ ಇದ್ದಾರೆ ನಾವೇನ್ ಮಾಡಬೇಕು ಅದನ್ನ ಮಾಡ್ತಿದೀವಿ, ಏನ್ ತಯಾರಿ ಮಾಡ್ಕೋಬೇಕು ಮಾಡ್ತಿದೀವಿ. ಬಟ್ ಇನ್ಸೈಡ್ ಮಾಹಿತಿ ಇದೆಯಲ್ಲ ಎಲ್ಲ ಅಧಿಕಾರಿಗಳ ಮೇಲೆ ಹಾಕ್ಬಿಟ್ಬಿಟ್ಟಿದ್ದಾರೆ. ನೀವು ಏನಾದ್ರೂ ಒಂದು ವೇಳೆ ನೀರಿನ ಅಭಾವ ಆದ್ರೆ DC-ಗಳೇ ನೇರ ಹೊಣೆ. DC ಅವರೇನು ನಿಂತ್ಕೊಂಡು ಅಲ್ಲಿ ಮಳೆ ಬರ್ಸಕ್ಕಾಗತ್ತಾ? ಆದ್ರೆ ಎಲ್ಲಾರು ಸೇರಿ, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲಾರು ಸೇರಿ ಆದಷ್ಟು ಬೇಗ ನೀರಿನ ಅಭಾವ ಆಗದಂಗೆ ಈಗಲೇ ಏನ್ ಮಾಡಿ ಇಟ್ಕೊಳ್ಬೇಕು ನಮ್ಮ ರಾಜ್ಯಕ್ಕೆ, ಅದನ್ನ
ಮಾಡಬೇಕಾಗತ್ತೆ. ಮತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ, ಅದ್ರ ಬಗ್ಗೆ ಮತ್ತೆ ಓಪನ್ ಆಗಿ ಅಥವಾ ಬಿಡಿಸಿ ಹೇಳಬೇಕು ಅಂತಿಲ್ಲ. ಅದನ್ನು ಬಿಟ್ಟು ಮೊದಲು ನಮ್ಮ ರಾಜ್ಯದ ರೈತರಿಗೆ, ಹೌದು ಎಲ್ಲ ರಾಜ್ಯದ ರೈತರೇ, ನಮ್ಮ ರೈತರಿಗೆ ನಮ್ಮ ಜನರು ಚೆನ್ನಾಗಿದ್ರೆ ಆಮೇಲೆ ಮಿಕ್ಕಿದ್ದನ್ನ ಆಲೋಚನೆ ಮಾಡಬೇಕು. ಫಸ್ಟು ನಮ್ಮ ಜನರ ಹೊಟ್ಟೆ ತಣ್ಣಗಿರಬೇಕು. ದಿವಿತ್ ಒಂದೇ ನಿಮಿಷ ಇದಕ್ಕೊಂದು ಆಡ್ ಆನ್ ಮಾಡ್ತೀನಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನೇರವಾಗಿ ಹೇಳ್ಬೇಡ, ತಮಿಳ್ನಾಡಿಗೆ ಹೋಗಿ ಮೊನ್ನೆ ಮಾತಾಡಿದ್ರಲ್ಲ ನೀವು, ಇದ್ರ ಬಗ್ಗೆ ನಾವು ಹೇಳಿದ್ದು ಬೇರೆ ಅಂತಲ್ಲ. ನಿಮ್ಮ ಜವಾಬ್ದಾರಿಯನ್ನ ನಿಮ್ಮ ಜವಾಬ್ದಾರಿಯಿಂದ ನೀವು ನುಣುಚಿಕೊಳ್ಳದೆ ಇನ್ನೊಬ್ಬರ ತಲೆಗೆ ಅದನ್ನ ಕಟ್ಟದೆ ತಾವೊಬ್ರು ಜವಾಬ್ದಾರಿಯುತ ಮಂತ್ರಿ ಇದ್ದೀರಿ. ಈಗ ತಮ್ಮ ವಿಚಾರವೇ ಮುಂದಿದೆ, ನೀರಾವರಿ ವಿಚಾರವಾಗಿಯೇ ರಾಜ್ಯದಲ್ಲಿ ಬರಗಾಲ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತಾವೇನ್ ಮಾಡಬೇಕು ಅದನ್ನ ಮಾಡಬೇಕಲ್ಲ, ಮಾಡ್ತೀರಿ ಅನ್ನುವಂಥ ಆಶಾ ಭಾವನೆಯೊಂದಿಗೆ ಚಿಕ್ಕದೊಂದು ಮತ್ತು ನಿಮಗೆ ಒಂದು ಅವಕಾಶ ಕೂಡ ಇದು ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ರಾಜ್ಯದಲ್ಲಿ ಇಂಥ ಒಂದು ಚಿಂತಾಜನಕ ಸ್ಥಿತಿ ಈ ಬಾರಿ ಎದುರಾಗುತ್ತೆ ಅನ್ನುವಂಥ ಸೂಕ್ಷ್ಮತೆಯನ್ನ, ಮುಂಜಾಗ್ರತೆಯನ್ನ ಸರ್ಕಾರಕ್ಕೆ ಎಚ್ಚರಿಸುವಂಥ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ಈ ಕ್ಷಣಕ್ಕೆ ಮಾಡ್ತಾ ಇದೆ. ನೀವು ಕೂಡ ನಿಮ್ಮ ವಾಯ್ಸನ್ನ ಸರ್ಕಾರಕ್ಕೆ ತಲುಪಿಸಬಹುದು. ಅದಕ್ಕೆ ನಾವು ಮುಕ್ತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಪ್ರತಿದಿನದಂತೆ ಇವತ್ತು ಕೂಡ ಜನಾಭಿಪ್ರಾಯವನ್ನ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಅಭಿಪ್ರಾಯವನ್ನ ನಾವು ಬಯಸ್ತಾ ಇದ್ದೀವಿ. ನಮಗೆ ವಾಟ್ಸಪ್ ಮೂಲಕವೂ ಕೂಡ ನೀವು ಮೆಸೇಜ್ ಮಾಡಿ ಏನಾಗುತ್ತೆ, ಏನಾದ್ರೆ ಅನ್ನೋದ್ರ ಬಗ್ಗೆ ನೀವು ಹೇಳಬಹುದು. ಸೊಲ್ಯೂಷನ್ ನಿಮ್ಮ ಹತ್ರ ಇದ್ರೆ ಹೇಳ್ಬೋದು, ಸಮಸ್ಯೆ ಇದ್ರು ಹೇಳ್ಬೋದು. ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಗಮನಿಸ್ತಾ ಇರಬಹುದು. ನಂಬರ್ ನಾರ್ಮಲ್ ಆಗಿ ಕಾಲ್ ಕೂಡ ಮಾಡಬಹುದು. ಆ ನಂಬರ್ ಕೂಡ ಕೆಳಗಡೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ ಕಾಲ್ ಮಾಡಿಯೂ ಕೂಡ ನಮ್ಮ ಜೊತೆಲಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಹಾಗೆ ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ತಮ್ಮ ಅಭಿಪ್ರಾಯಗಳಿಗೆ ನಾವು ಮುಕ್ತವಾಗಿದ್ದೇವೆ. ಎಸ್ ದಿವಿತ್. ಸೊ ಒಂದೆಡೆ ರಾಜ್ಯದಲ್ಲಿ ಬಿರು ಬಿಸಿಲು, ಮತ್ತೊಂದೆಡೆ ವಾಡಿಕೆಗಿಂತ ಕಡಿಮೆ ಮಳೆ ಮುನ್ಸೂಚನೆ. ಈಗಾಗಲೇ ರಾಜ್ಯದ ಹಲವೆಡೆ ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ. ನೋಡಿ, ಈಗಾಗಲೇ ನೋಡಿ ನಮ್ಮ ಎಲ್ಲ ರಿಪೋರ್ಟರ್ಗಳು ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ, ಕಾರವಾರ, ಮಂಡ್ಯ, ಬೆಂಗಳೂರು, ಶ್ರೀಪಾದ್ ಅವ್ರು ಮಾತಾಡಿದ್ರು, ಕೋಲಾರ, ತುಮಕೂರು. ಈಗ ಪ್ರಮುಖವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಕಾವೇರಿ ನೀರಿನ ವಿಚಾರವಾಗಿ ನಮ್ಮ ಮಂಡ್ಯ ರಿಪೋರ್ಟರ್ ಆನಂದ್ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ, ಒಂದು ವರದಿಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಬನ್ನಿ ಅವರೇನು ಹೇಳ್ತಾರೆ, ಮಂಡ್ಯದಲ್ಲಿ ಹೆಂಗಿದೆ ಬರಗಾಲ, ಎಲ್ಲವೂ ಓಕೆನಾ ಅಥವಾ ನಾವು ಮುಂದೆ ಫೇಸ್ ಮಾಡಬೇಕಾ, ನೋಡೋಣ ಏನು ಹೇಳ್ತಾರೆ ಅಂತ. ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿರುವಂಥ CM ಸಿದ್ದರಾಮಯ್ಯ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಹಾಗಿದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರೊದಗಿಸುವಂಥ ಪ್ರಮುಖ ಅಣೆಕಟ್ಟೆಯಾಗಿರುವಂಥ KRS ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಹೇಗಿದೆ? ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೆ ನೀರಿನ ಅಭಾವ ಕಾಡಲಿದೆಯಾ? ಜೀವಜಲಕ್ಕೆ ಪರಿತಪಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಈ ಬಗ್ಗೆ ರಿಯಾಲಿಟಿ ಚೆಕ್ಗೆ ನಾನು ಸದ್ಯ KRSಗೆ ಬಂದಿದ್ದೀನಿ. KRS ಈ ನೀರಿನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, KRS ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಸದ್ಯ ನೋಡೋದಕ್ಕೆ ಒಂದು ಕೆರೆ ರೀತಿ ನಮಗೆ ಸಿಗ್ತಾ ಇರುವಂಥದ್ದು. ತುಂಬಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಗರದಂತೆ ಕಂಗೊಳಿಸುವಂಥ ಡ್ಯಾಮ್ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಕೆರೆಯಂತೆ ನಮಗೆ ನೋಡೋದಕ್ಕೆ ಕಾಣ್ತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಡ್ಯಾಮ್ನಲ್ಲಿ ಸದ್ಯ 98 ಅಡಿಗೆ ನೀರು ಕುಸಿತ ಆಗಿದೆ. ಇದರಿಂದಾಗಿ ಒಂದು ಆತಂಕ ಶುರುವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಮುಂದೆ ಮುಂಗಾರು ತಡವಾದರೆ ನೀರಿನ ಅಭಾವ ಸೃಷ್ಟಿಯಾಗುತ್ತಾ ಅಂತ ಹೇಳಿ ಸದ್ಯ ಡ್ಯಾಮ್ನಲ್ಲಿ 22 TMC ನೀರು ಶೇಖರಣೆ ಆಗಿರುವಂಥದ್ದು. 22 TMC ನೀರಿನಲ್ಲಿ 7 TMC ಡೆಡ್ ಸ್ಟೋರೇಜ್, 7 TMC ನೀರನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಡ್ಯಾಮ್ ಸೇಫ್ಟಿಯಿಂದಾಗಿ ಆ ನೀರನ್ನು ಡ್ಯಾಮ್ನಲ್ಲೇ ಉಳಿಸ್ಬೇಕು. ಸದ್ಯ 14 TMC ನೀರನ್ನು ಮಾತ್ರ ಬಳಸ್ಕೊಳ್ಳೋದಕ್ಕೆ ಲಭ್ಯ ಇರುವಂಥದ್ದು. ಈ ನೀರಿನಲ್ಲಿ ಕೃಷಿಗೆ ನೀರು ಕೊಡಬೇಕು, ಸಾಕಷ್ಟು ಬೆಳೆಗಳು ಬೆಳೆದಿರುವಂಥದ್ದು. ಜೊತೆಗೆ 30ನೇ ತಾರೀಕಿನವರೆಗೂ ಕೂಡ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡ್ತೀವಿ ಅಂತ ನೀರಾವರಿ ಇಲಾಖೆ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಮೇನಲ್ಲಿ ಬೆಳೆ ಒಣಗಿದ್ರೆ ಜೊತೆಗೆ ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ನೀರನ್ನ ಬಿಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಆಗಲೂ ಕೂಡ ನೀರನ್ನು ಕೊಡಬೇಕು. ಹಾಗಾಗಿ ಒಂದೆಡೆ ಬೆಂಗಳೂರಿಗೂ ನೀರು ಕೊಡಬೇಕಾಗಿರೋದ್ರಿಂದ ಈ 14 TMCಯಲ್ಲಿ ಮೇ ಅಂತ್ಯದವರೆಗೂ ಕೂಡ ನೀರನ್ನು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೊಡ್ಬೋದು. ಆದರೆ
ಮುಂಗಾರು ಜೂನ್ ಮೊದಲ ವಾರದಲ್ಲೇ ಆರಂಭ ಆಗಲಿಲ್ಲ ಅಂದರೆ ಆಗ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಗೂ ಕೂಡ ನೀರಿನ ಹಾಕಾರ ತಟ್ಟಲಿದೆ. ಅದು ದೊಡ್ಡ ಒಂದು ಭೀತಿಗೆ ಒಂದು ಕಾರಣ ಆಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಮುಂಗಾರು ಏನಾದ್ರು ತಡ ಆಯಿತು ಅಂತ ಹೇಳಿದ್ರೆ, ಅಥವಾ ಈಗಾಗಲೇ ಹವಾಮಾನ ಇಲಾಖೆ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತ ಹೇಳಿರೋದ್ರಿಂದ ಒಂದು ಆತಂಕ ಸಹಜವಾಗಿರುವಂಥದ್ದು. ಜನರು ಕೂಡ ಈಗಲಿಂದಲೇ ಎಚ್ಚೆತ್ತುಕೊಳ್ಬೇಕು, ನೀರನ್ನು ಮಿತವಾಗಿ ಬಳಸ್ಕೊಳ್ಳೋದಕ್ಕೆ ಈಗಲಿಂದನೇ ಶುರು ಮಾಡಬೇಕು. ಅದರ ಜೊತೆಗೆ ಮುಂಗಾರು ತಡ ಆಯಿತು ಅಂದರೆ ಖಂಡಿತವಾಗ್ಲೂ ಕುಡಿಯುವ ನೀರಿಗೆ, ಕಾವೇರಿ ನೀರಿಗೆ ಜೂನ್ನಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದು ಮಂಡ್ಯದ ವಿಚಾರವಾದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಆ ಜಿಲ್ಲೆಗಳ ವಾಸ್ತವವನ್ನು ನಿಮಗೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಆ ಮೂಲಕ ಸರ್ಕಾರಕ್ಕೆ ನಾವು ಮುಂಜಾಗ್ರತೆ ನೀವು ವಹಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಆ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಇದು ಗಂಭೀರ ವಿಚಾರ, ಇದು ಸೂಕ್ಷ್ಮ ವಿಚಾರ, ಇದು ನಾವು ಕುಡಿಯೋ ನೀರಿನ ವಿಚಾರ, ಇದು ನಾವು ತಿನ್ನೋ ಅನ್ನದ ವಿಚಾರ. ನೀವು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು, ಮಾನ್ಯ ಮುಖ್ಯಮಂತ್ರಿಗಳೇ, ಮುಗೀತು ತಮಿಳುನಾಡಿನ ಎಲೆಕ್ಷನ್ ಮುಗೀತು, ಇನ್ನೇನಿದ್ರು ಕೂಡ ನಮ್ಮ ರಾಜ್ಯದ ವಿಚಾರ ನೋಡಿ, ನೀವು ಮುಖ್ಯಮಂತ್ರಿ ಆಗ್ತೀರಿ, ನೀವು ಒಳ್ಳೆ ಕೆಲಸ ಮಾಡಿದರೆ, ರೈತರ ಬೆನ್ನೆಲುಬಾಗಿ ನೀವಿದ್ರೆ ಖಂಡಿತವಾಗ್ಲೂ ಕೂಡ ರೈತ ನಿಮ್ಮನ್ನು ಕೈ ಹಿಡಿತಾನೆ. ಮುಂದಿನ ಸುದ್ದಿ ಈಗ ನೋಡೋಣ ದಿವಿತ್. ಎಸ್, ಇರಾನ್ ಅಮೆರಿಕ ಕದನ ವಿರಾಮ ವಿಸ್ತರಣೆ ಆಗಿದೆ. ಹೋರಾಟಕ್ಕೂ ಸಜ್ಜಾಗಿರಿ ಅಂತೇಳಿ ಸೇನೆಗೆ ಟ್ರಂಪ್ ಹೇಳಿದ್ದಾರೆ. ಯಾವುದೇ ಷರತ್ತುಗಳಿಲ್ಲದೆ ಮಾತುಕತೆ ನೀವು ಬಂದರೆ ನಾವು ಅದಕ್ಕೆ ಒಪ್ಪುತ್ತೀವಿ. ಕದನ ವಿರಾಮವನ್ನು ವಿಸ್ತರಣೆ ಮಾಡಲಾಗಿದೆ. ಇರಾನ್ ಷರತ್ತುಗಳಿಲ್ಲದೆ ಮಾತುಕತೆಗೆ ಬರಬೇಕು ಅಂಥೇಳಿ ಟ್ರಂಪ್ ಹೇಳಿದ್ದಾರೆ. ಪಾಕ್ ಮನವಿಯ ಮೇರೆಗೆ ಕದನ ವಿರಾಮ ವಿಸ್ತರಣೆ ಆಗಿದೆ. ಕದನ ವಿರಾಮ ವಿಸ್ತರಣೆ ಮಾಡಿದ್ದೇನೆ ಅಂಥೇಳಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅಮೆರಿಕ ನಡುವೆ ಕದನ ವಿರಾಮ ವಿಸ್ತರಣೆಯಾಗಿದೆ. ಪಾಕಿಸ್ತಾನ ಮನವಿ ಮೇರೆಗೆ ಕದನ ವಿರಾಮ ವಿಸ್ತರಣೆ ಮಾಡಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಏನು ಇರಾನ್ ಷರತ್ತುಗಳಿಲ್ಲದೆ ಮಾತುಕತೆಗೆ ಬರಬೇಕು, ಅಲ್ಲದೆ ಹೋರಾಟಕ್ಕೂ ಸಜ್ಜಾಗಿರಿ ಅಂತೇಳಿ ನಮ್ಮ ಸೇನೆಗೂ ಹೇಳಿದ್ದೇನೆ ಅಂತ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ ರಂಜಿತ್, ಯುದ್ಧ ಕಂಟಿನ್ಯೂ ಆಗಬಾರ್ದು ಅನ್ನೋದು ಎಲ್ಲಾ ದೇಶದ, ಪ್ರಮುಖವಾಗಿ ಭಾರತ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಅಲ್ಲಿ ಯುದ್ಧ ಆಗ್ತಿರೋದ್ರಿಂದ ಇಲ್ಲ ಆಗ್ತಿರುವಂತ ಒಂದಷ್ಟು ಪರಿಣಾಮಗಳು. ಇವತ್ತು ಶಾಂತಿ ಸಭೆ ಆಗಿರ್ಲಿ ಅಥವಾ ಕದನ ವಿರಾಮ ಮುಗಿದು ಏನೇ ಆಗಿರ್ಲಿ ಅಥವಾ ವಿಸ್ತರಣೆ ಆಗಿರ್ಲಿ, ಈಗ ಕದನ ವಿರಾಮ ಬಟ್ ವಿಸ್ತರಣೆ ಆಗಿದೆ ವಿನಃ ನಿಂತಿಲ್ಲ. ಅದು ಜಸ್ಟ್ ಸೀಸ್ ಫೈರ್ ಆಗಿದೆ ಅಷ್ಟೇ. ಯುದ್ಧವನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ತೀವಿ, ಇಲ್ಲಿಗೆ ಮುಗೀತು, ಎಲ್ಲ ಕ್ಲೋಸ್ ಅಂತ ಅವ್ರು ಹೇಳಿಲ್ಲ. ಕದನ ವಿರಾಮ ವಿಸ್ತರಣೆ ಆಗಿದೆ. ಸೊ ಓಕೆ, ನಿಟ್ಟುಸಿರು ಬಿಡ್ಬೋದು. ಬಟ್ ನಿಮಗೆ ಗೊತ್ತಿದೆ, ಯುದ್ಧ ಆಗ್ಲಿ ಬಿಡ್ಲಿ, ಪಾಕಿಸ್ತಾನದ ಕಿತ್ತು ತಿನ್ನೋ ಪರಿಸ್ಥಿತಿ, ಯುದ್ಧ ಇರ್ಲಿ ಇಲ್ಲದೇ ಇರ್ಲಿ, ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಕಿತ್ತು ತಿನ್ನೋ ಪರಿಸ್ಥಿತಿ. ಇನ್ನು ಯುದ್ಧ ಆಗುತ್ತೆ ಅಂತಂದ್ರೆ ಅವ್ರದ್ದು ಕಥನೆ ಬೇರೆ, ಪಾಕಿಸ್ತಾನದವ್ರದ್ದು. ಆದ್ರೆ ಬೇರೆ ಬಿಟ್ಟಾಕೋಣ, ನಮ್ಮ ಭಾರತ ಅಂತ ಬಂದಾಗ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತು. ಡೆಫಿನೆಟ್ಲಿ ದಿವಿತ್, ಪಾಕಿಸ್ತಾನ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಪಾಕಿಸ್ತಾನ ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ, ಪಾಕಿಸ್ತಾನ ಯಾಕೆ ಅಮೆರಿಕದವ್ರನ್ನೂ ಕರೆದು ಇರಾನ್ ಅವ್ರನ್ನೂ ಕರೆದು ಯಾಕೆ ಸಂಧಾನದ ಬಗ್ಗೆ ಮಾತಾಡ್ತಿದೆ ಅಂತ ಹೇಳಿದ್ರೆ, ಇದು ಕಂಟಿನ್ಯೂ ಆದರೆ ಇವರು ಮಾಡಿಕೊಂಡಂತ ಒಪ್ಪಂದದ ಪ್ರಕಾರ ಪಾಕಿಸ್ತಾನ ಈಗ ಇರಾನ್ನ ಜೊತೆಗೆ ನಿಲ್ಲಬೇಕು. ಹಂಗೇನಾದ್ರೂ ಆದ್ರೆ ಅಮೆರಿಕ ಸುಮ್ಮನೆ ಬಿಡುತ್ತಾ ಪಾಕಿಸ್ತಾನವನ್ನ? ಪಾಕಿಸ್ತಾನ ಈಗಾಗಲೇ ಬರ್ಬಾದಾಗಿದೆ. ಅಮೆರಿಕವನ್ನ ಎದುರಾಕೊಂಡ್ರೆ ಪಾಕಿಸ್ತಾನ ಉಳುಗಾಲ ಇದೆಯಾ? ಇದು ಈ ಕಾರಣಕ್ಕೋಸ್ಕರ ಪಾಕಿಸ್ತಾನ ಇಲ್ಲಿ ಮಧ್ಯ ಪ್ರವೇಶ ಮಾಡಿರೋದು, ಮಧ್ಯಸ್ಥಿಕೆ ವಹಿಸುವುದು ಎಲ್ಲವೂ ಕೂಡ ನೋಡುವ ಇದು ಮುಂದೆ ಏನಾಗುತ್ತೆ ಅಂತ ಹೇಳಿ. ಪಾಕಿಸ್ತಾನ ಅಂತಂದಾಗ ನೆನಪಾಗ್ತಾ ಇದೆ ಈಗ ಪಹಲ್ಗಾಮ್ ದಾಳಿಯಾಗಿ ಇಂದಿಗೆ 1 ವರ್ಷ ಆಗೋಯ್ತು. ದಿವಿತ್, ಪಹಲ್ಗಾಮ್ ಅಂತ ಹೇಳಿದ್ರೆ ನನಗಂತೂ ಮೈ ರೋಮ ಸೆಟದಿ ನಿಲ್ಲುತ್ತೆ ದಿವಿತ್. ಎಸ್, ನಿಜವಾಗ್ಲೂ ಕೂಡ 1 ವರ್ಷ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ನರೇಂದ್ರ ಮೋದಿ. ಕಳೆದ ವರ್ಷ ಇದೇ ದಿನದಂದು ಪಹಲ್ಗಾಮ್ ದಾಳಿಯಾಗಿತ್ತು. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಎಲ್ಲರೂ ಪಹಲ್ಗಾಮ್ನಲ್ಲಿ ಟ್ರಿಪ್, ಅದರ ಟೂರನ್ನು, ಪ್ರವಾಸವನ್ನು ಎಂಜಾಯ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂತಹ ಟೆರರಿಸ್ಟ್ಗಳು ಬಲಿಯನ್ನು ಪಡೆದಿತ್ತು. ಭಾರತ ಭಯೋತ್ಪಾದನೆಗೆ ಎಂದೂ ತಲೆಬಾಗಲ್ಲ, ಅದಕ್ಕೆ ಉತ್ತರವಾಗಿ ಸರಿಯಾಗಿ ಕೊಟ್ಟಿದ್ರು. ಆಪರೇಷನ್ ಸಿಂಧೂರ ಮೇ 9, ಅಂದರೆ ಇವತ್ತು ನಿಮಗೆ ಪಹಲ್ಗಾಮ್ ದಾಳಿ ಆದರೆ ಮೇ 9ನೇ ತಾರೀಕು ಆಪರೇಷನ್ ಸಿಂಧೂರ ಅಂತೇಳಿ ಅದಕ್ಕೆ ಏನು ಕೊಡಬೇಕು ಟಕ್ಕರ್ ಅದನ್ನು ಕೊಟ್ವಿ. ಆದರೆ ನಾವು ಕಳ್ಕೊಂಡದ್ದಂತೂ ಅತಿ ದೊಡ್ಡದು. ಇಂದಿಗೆ 1 ವರ್ಷ ಆಗಿದೆ. ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಅದ್ರ ಬಗ್ಗೆ ದಿವಿತ್ ಮಾಹಿತಿ ಸ್ವಲ್ಪ ನನಗಿದ್ರ ಬಗ್ಗೆ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಪಹಲ್ಗಾಮ್ ಅಂತ ಹೇಳಿದ್ರೆ ನಮ್ಮ ದೇಶದ ಮುಕುಟ, ಕಾಶ್ಮೀರದ ಒಂದು ಸುಂದರವಾದಂಥ ಪ್ರವಾಸಿ ತಾಣ. ಆ ಪ್ರವಾಸಿ ತಾಣದಲ್ಲಿ ಹಸಿಮೈಯ ಮಧುವಣಗಿತ್ತಿಯರು
ತಮ್ಮ ಸಂಭ್ರಮದ ಸಮಯವನ್ನು ಕಳೆಯೋದಕ್ಕೆ ಬಂದಂಥ ಸಮಯದಲ್ಲಿ ನೀನು ಹಿಂದೂನಾ ಅಂಥೇಳಿ ಅವರನ್ನು ಹೊಡೆದು ಹಾಕಿದಂಥ ಗಳಿಗೆ ಇತ್ತಲ್ಲ, ಎಂಥವರ ಎದೆ ಕೂಡ ಕಂಪಿಸುತ್ತೆ. ನಮ್ಮ ಭಾರತ ಅದಕ್ಕೆ ತೆಗೆದುಕೊಂಡಂತಹ ಪ್ರತೀಕಾರ ಇತ್ತಲ್ಲ, ನಾನು ಆ ಸಮಯದಲ್ಲಿದ್ದೆ ದಿವಿತ್, ಅಲ್ಲಿನ ಸಂಪೂರ್ಣ ಚಿತ್ರಣ ನನಗೆ ಗೊತ್ತು. ಪಹಲ್ಗಾಮಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನೇ ಕಣ್ಣಾರೆ ಕಂಡಿದ್ದೀನಿ. ಭಯೋತ್ಪಾದಕರಿಗೆ ಕೊಟ್ಟಂಥ ಟಕ್ಕರ್ ಇತ್ತಲ್ಲ ಭಾರತ, ಎಂದೂ ಕೂಡ ನಾವು ಎದೆ ತಟ್ಟಿ ಹೇಳ್ತೀವಿ, ಭಾರತ ಪ್ರತೀಕಾರ ತೆಗೆದುಕೊಂಡಿದೆ, ನಾವು ಪ್ರತೀಕಾರ ತೆಗೆದುಕೊಂಡಿದೆ. ನಾವು ಸಿಂಧೂರವನ್ನು ಅಳಿಸಿದಂಥ ಆ ಕಿರಾತಕರಿಗೆ, ನಸುಗುನ್ನಿಗಳಿಗೆ ನಾವು ಸರಿಯಾದ ಏಟ್ ಕೊಟ್ಟಿದ್ದೀವಿ ಅನ್ನೋದನ್ನ. ಅದೇ ಕಲ್ಮ ಪಟ್ಟಣ ಮಾಡು, ಇಲ್ಲ ಅಂತಂದ್ರೆ ಸಾಯಿ ಅನ್ನುವಂಥ ಪರಿಸ್ಥಿತಿ. ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅದು ಎಚ್ಚರಿಕೆ ಗಂಟೆ ಅಂತಲೂ ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ರು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು, ಅದನ್ನ ನೀವೇ ನೋಡ್ಕೊಳ್ಳಿ. ಆಮೇಲೆ ಈ ಕಾರ್ಯಕ್ರಮನ ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ನನ್ನ ಕೊನೆಯದು ಏನ್ ಮಾತು ಅಂತಂದ್ರೆ ರಂಜಿತ್, ಮೊದಲು ನಮ್ಮೊಳಗಿರುವಂತ ಉಗ್ರರನ್ನ ಮಟ್ಟ ಹಾಕಬೇಕು, ಹಾಗೆಲ್ಲ ಸರಿ ಆಗುತ್ತೆ. ನಾಳೆ ಮತ್ತೆ ಮುಂಜಾನೆ ಮುನ್ನೋಟದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.